ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. అదే ధర్మం ఊర్లో పెద్దోళ్ళు అంతా వచ్చింది కాలం ఎట్లా అయిందంటే తాగే నీళ్ళు ఇస్తాను మీ ఊరికి తాగే నీళ్ళు ఇస్తాను 10 లక్షలు ఫిల్టర్ వేస్తానంటే జాగా ఇయ్యలేదు చాలా కష్టమే. ఎప్పుడూ తిడతా ఉంటుంది ఎప్పుని ఎప్పుడు ముక్కుమిచ్చి మాట్లాడుతా ఉండలేదు. కాయప్పుడే దానం చేసి ముక్కుమిచ్చి మాట్లాడుతా ఉండలేదు. కోపము ఎవడంటే అప్పుడు మాట్లాడేస్తాడు, ఏమో చెప్పేస్తాడు ఆత్రం పడి. నేనేమి తిరిగి చెప్పేకయలే, నేనేం చేస్తే మా ముక్కుమిచ్చి ఆపొద్దు నేను మాట్లాడలేదు. మేడం ఎప్పుడు నన్ను కసురుకుంటుంది, నన్ను ముక్కుమిచ్చి మాట్లాడలే అని బేజారు పడేది. మీకు చెప్పిపోవాల చాలా కష్టమాయా. చేసేవరకు రాకూడదు, వీడికేమో పని చేసేవరకు రాకూడదు అనుకుంటే ఎవరన్నా ముందుకు వస్తారు అని ఎన్ని కిత్తాలు ప్రయత్నం చేస్తే కాలేదు. ఏమన్నా చెప్పిండదు మీకు పంచాయతీ అధ్యక్షులు ఉన్నాడు, పని చేసిండాడు, లేక ఉన్నాడు. ఈ ఊర్లో ఇట్లా తొందర ఉంది, ఇట్లా ఉంది, చేసి పోవాలంటే మాట ఇచ్చిండాం పెద్దోళ్ళకి ఊర్లో అందరి ముందు అని చెప్తా ఉండే. నాకు అవకాశం కాలేదు. 2 ఏళ్ళు కొట్టే తాగే నీళ్ళు. అందుకే వీళ్ళకి చెప్తే నాకు వీళ్ళు చూసేపాటికి తెల్లబట్టలు వేసుకొని ఎప్పుడు వస్తారు. సరే స్వామి, ఊరికి అది తెలుసుకోవాలి కదా, మీరు ఊర్లో ఏం నడిచింది అని తెలుసుకోవాలి కదా. అందుకే ఊరోళ్ళు ఎవరిని చేర్పించిండావప్పా, ఊరోళ్ళు ఎవరిని చేర్పించిండావు, జనాలను చేర్పించిండావా అని అందుకే అడిగి వచ్చిన తక్షణ నేను అప్పుడే వచ్చింటే అర్జెంట్ గా పైడిస్తా ఉంటుంది. నేను అన్ని కార్యక్రమాలు ముగించుకొని వచ్చేసి లేట్ గా వస్తుంది. ఒక సావుకు పోతుంది, ದೇವಸ್ಥಾನಕ್ಕೆ పోతుంది, ఇంకా ఏదో పని ఉండి ಅಂತಾ ಮುಗಿಸ್ಕೊನೇ ವಸ್ತೀನಿ. ఇప్పుడు నాకు ಹಾಳು ಬಿದ್ದೋಗಿದೆ ಅಂತ ಒಂದು 6-7 ವರ್ಷ ಹಿಂದೆ ಹೇಳಿದಾಗ 6 ವರ್ಷ ಆಗಿದೆ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವಾಗ ನನ್ಗೆ ಯೋಚನೆ ತಲೆ ಬಂದಿದೆ, RTO ಆಫೀಸಿಗೆ ಜಾಗ ಕೊಡ್ಬೇಕು, ಗ್ರಾಂಟ್ ತರಬೇಕು ಅಂತ. ಅದರಿಂದ ಒಂದು ಒಳ್ಳೆ ಆಫೀಸರು ಓಡಾಡಿದ್ದಾನೆ. RTO ಆಫೀಸರು ಜಾಗ ಕೊಡೋ ಅಷ್ಟರಲ್ಲಿ ದುಡ್ಡು ಎಲ್ಲಿ ತರಬೇಕು, ಯಾರ ಹತ್ರ ಓಡಾಡ್ಬೇಕು. ನಮ್ ಸರ್ಕಾರ ಇಲ್ಲದೆ ಇದ್ದಾಗ ನನಗೆ ಎಲ್ಲಾ ದಾರಿನೂ ತೋರ್ಸಿದ್ರು. ದುಡ್ಡು ತರ್ಬೇಕಂದ್ರೆ, ಜಾಗ ಹುಡುಕ್ಬೇಕಂದ್ರೆ ಮೂಲ ಬಂದಾಗೆಲ್ಲಾನು RTO ಆಫೀಸು ಎಲ್ರಿಗೂ ಅನುಕೂಲ ಆಗತ್ತೆ. ದಿನ ಬೆಳಗ್ಗೆ ಆದ್ರೆ ಜನಗಳಿಗೆ RTO ಆಫೀಸಲ್ಲಿ ಕೆಲಸ ಇರುತ್ತೆ. ಒಳ್ಳೆ ಅಧಿಕಾರಿ ಬಂದ್ ಕುತ್ಕೊಂಡಿಲ್ಲ ಅಂದ್ರೆ ಯಾರು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಪದೇ ಬಂದಾಗೆಲ್ಲ ಹೇಳಿದಾಗ ನಾನ್ ದಾರಿ ಹುಡುಕಿದ್ ನಿಜಾನೆ. ಆಮೇಲೆ ನಾವು ಗ್ರಾಂಟ್ ತಂದ್ವಿ. ಅದೀಗ ಎಲ್ಲಾ ಆಫೀಸ್ಗಳಿಗಿಂತ ನೋಡಕ್ಕೂ ಒಳ್ಳೆ ಜಾಗದಲ್ಲಿ ಇರೋದಕ್ಕೂ ಅದೇ ಒಂದು ನಂಬರ್ 1 ಆಫೀಸ್ ಆಗಿದೆ. 25ನೇ ತಾರೀಕು ಇರುವಂತದ್ದು 28ನೇ ತಾರೀಕಿಗೆ ಡೇಟ್ ಹೋಗಿದೆ. ಒಳ್ಳೆ ಕೆಲಸ ಮಾಡಿದಾಗ ಒಪ್ಕೊಂಡ್ಬಿಡ್ಬೇಕು. ನಾಳೆ ಇವರಿಂದ ಇನ್ನ 10 ಜನ ಸ್ಫೂರ್ತಿ ಹೊಂದ್ತಾರೆ. ಇವ್ರ ಊರಲ್ಲಿ ಜಾಗ ನಾನೇನಾದ್ರೂ ಹುಡುಕ್ಬೇಕಂದ್ರೆ RTO ಆಫೀಸ್ಗೆ ಆ ಹೆಣ್ಣ ಮೇಲೆ ವಿಚಾರಕ್ಕೆ ಅಸಮಾಧಾನ ಆಗಿರುತ್ತೆ. ಅದೇ ಇಟ್ಟು ಪಕ್ಕಕ್ಕೆ ಇಟ್ರೆ ಜಾಗ ಏನಾದ್ರು ನಾನು RTO ಆಫೀಸ್ ಹುಡುಕಿದೀನಿ ಅಂದ್ರೆ ಇದೇ ಮೂಲ ಕಾರಣ. ಆದ್ಮೇಲೆ ಊರಲ್ಲೂ ಕೂಡ ದೇವ್ರ ಕೆಲಸ ಮಾಡ್ತಾರೆ. ಮನೇಲಿ 100 ಸಮಸ್ಯೆ ಇರುತ್ತೆ ಒಬ್ಬ ಮನುಷ್ಯನಿಗೆ. ಅದನ್ನ ಬಿಟ್ಟು ಸಮಾಜಕ್ಕೆ ಒಳ್ಳೇದ್ ಮಾಡೋ ಆಲೋಚನೆಗಳಿರೋನ್ನ ನಾವ್ ಯಾವತ್ತಿದ್ರು ಕೈ ಇಟ್ಟು ನಡೆಸ್ಬೇಕಾಗಿದೆ.
ಸಮಾಜದ ಬಗ್ಗೆ ಕಳಕಳಿ ಇರ್ಬೇಕು, ಊರ್ ಚೆನ್ನಾಗಿರ್ಬೇಕು ಅನ್ನುವಂತ ದೊಡ್ಡ ಮನಸ್ಸು ಇರ್ಬೇಕು ಅಂತ ಅವ್ರಿದ್ದಾಗ ಊರಲ್ಲೇ ಅವ್ರ ಮುಂದೆ ನಾವ್ ಹೇಳ್ಬಿಡ್ಬೇಕಾಗುತ್ತೆ. ಅಂಗನವಾಡಿ ಕೊಟ್ಟಿದೀವಿ ಜಾಗ ಅಂತ ಇದಾರೆ, ಅವ್ರ ಬಾಯಿಂದಾನೆ ಕೇಳೋದು, ಹೇಳಿ ಏನ್ ಒಳ್ಳೆ ಮಾತು ಹೇಳ್ತಾರೆ ಹೇಳಿ. ಅಮೃತ ಹಸ್ತದಿಂದ ಇವತ್ತು ಆರೋ ಪ್ಲಾಂಟ್ ಉದ್ಘಾಟನೆ ಮಾಡಿದ್ದಾರೆ. ಆಡಳಿತ ಮಂಡಳಿ ಮತ್ತು ಶಾಸಕರ ಅನುದಾನದಲ್ಲಿ ಸುಮಾರು ನಮ್ಮ ಪಂಚಾಯತಿಗೆ 6 ಯೂನಿಟ್ಗಳು ಹಾಕೊಟ್ಟಿದ್ದಾರೆ. ಒಂದು ಬೊಮ್ಮಂಡಳ್ಳಿ, ಮತ್ತೆ ಕಗ್ಲಹಳ್ಳಿ, ಗೊರಚಿನಹಳ್ಳಿ, ಶಿವನಬಂಡಳ್ಳಿ, ಕಮಸಂದ್ರ, ಯರ್ನಾಗ್ನಹಳ್ಳಿ ಓಪನ್ ಆಯ್ತು. ಅವೆಲ್ಲ ವರ್ಕ್ ನಡೀತಾ ಇದೆ. ನಮ್ಮ ಶಾಸಕರು ರಸ್ತೆಗಳಿರ್ಬೋದು, ಆರೋ ಪ್ಲಾಂಟ್ ಇರ್ಬೋದು, ಮತ್ತೆ ನಮ್ಮ ದಾರಿ ನಮ್ಮ ರಸ್ತೆ ಇರ್ಬೋದು, ಐಮಾಸ್ ಲೈಟ್ ಇರ್ಬೋದು, ಪ್ರತಿಯೊಂದು ಊರಿನಲ್ಲಿ ಏನೇನು ಕುಂದುಕೊರತೆ ಇದೆ ನನ್ಗೆ ಮಾಹಿತಿ ಕೊಡಿ, ನಾನು ಆ ಕೆಲಸ ಮಾಡ್ಕೊಡ್ತೀನಿ. ನಾನು ಬರುವ ಅನುದಾನದಲ್ಲಿ ಎಲ್ಲೆಲ್ಲಿ ಇವಾಗ ಎಲ್ಲೆಲ್ಲಿ ರಸ್ತೆ ತುಂಬಾ ಹದಗೆಟ್ಟಿರುತ್ತೋ ಅಂತ ಜಾಗದಲ್ಲಿ ಹಾಕಿ, ಎಲ್ಲಂದ್ರೆ ಎಲ್ಲ ಹಾಕೋಗಿಂತ ಫಸ್ಟ್ ಊರೊಳಗಡೆ ನೋಡಿ. ಮತ್ತೆ ಲಿಂಕ್ ರಸ್ತೆಗಳಿದೆ, ಅದಕ್ಕೂ ಅನುದಾನ ಮೇಡಮ್ ನವ್ರು ಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿಗೆ 60 ಲಕ್ಷ ಕೊಟ್ಟಿದ್ದಾರೆ. ಅದು ಲಿಂಕ್ ರಸ್ತೆಗಳಿಗೆ ಎಲ್ಲೆಲ್ಲಿ ಈ CC ರೋಡ್ ಇರ್ಬೋದು, ಮತ್ತೆ ಊರಿಂದ ಊರಿಗಿರ್ಬೋದು ಅಂತ ರಸ್ತೆಗಳಿಗೆ ಮತ್ತೆ ಅನುದಾನ ಕೊಟ್ಟಿದ್ದಾರೆ. ಎಲ್ಲ GPS ಆಗಿದೆ, ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈಗ ಬಂದು ಈ ರಾಘವನ್ ತೋರಿಸಿದ್ದಾರೆ. ಇಲ್ಲಿಂದ 15 ಲಕ್ಷ GPS ಮಾಡ್ಕೊಂಡು ಹೋಗಿದ್ದಾರೆ. ಕಾಂಟ್ರಾಕ್ಟ್ ಬಂದು ಇಲ್ಲೇ ಇದ್ದಾರೆ ಅಂಜಿ ಅಂತ ಕಾಂಟ್ರಾಕ್ಟ್, ಅವರೆಲ್ಲ ನೋಡಿದ್ದಾರೆ. ಮತ್ತೆ ಅದು ಇನ್ನು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಮತ್ತೆ ಪೆದ್ದಪಲ್ಲಿ ರಸ್ತೆವರೆಗೂ ಅದೊಂದು ಲಿಂಕ್ ರಸ್ತೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ನಾವೆಲ್ಲ ಹೋಗಿ ಏನ್ ಬೇಡಿಕೆ ಇಟ್ಟಿದ್ರು ಮೊದಲಿಗೆ ಯಾವ್ದು ರಸ್ತೆ ಹದಗೆಟ್ಟಿರುತ್ತೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಸ್ಪಂದಿಸ್ತಾ ಇದ್ದಾರೆ. ನಾವೇನ್ ಕೆಲಸ ಬೇಕಾದ್ರೂ ಮಾಡ್ಕೋಬಹುದು. ನಾವ್ ಇವಾಗ ಹೇಳ್ತೇನೆ, ಕಾಂಟ್ರಾಕ್ಟ್ ಬರ್ತಾರೆ ಅವ್ರಿಗೆ ಮತ್ತೆ ಅದನ್ನು ಮಾಡ್ಕೊಡಿ ಅಂತ ಹೇಳ್ತೀವಿ. JCB ಕೆಲಸ ಅಂತ ಹೇಳಿದ್ರಲ್ಲ, ನಾವು ಅವ್ರ ಜೊತೆ ನಾವು ಇರ್ತೀವಿ. ಅದನ್ನು ಒಂದ್ ಸ್ವಲ್ಪ ಏನು ಅರ್ಧ ಕಿಲೋಮೀಟರ್ ಅಂತೀವಿ, ಅದನ್ನು ಮಾಡ್ಕೊಳ್ಳಿ. ಅದೇನಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರು ಘಟಕ ಓಪನ್ ಮಾಡವರೆ ನಮ್ಮ ಶಾಸಕರು. ಇಲ್ಲಿ ಒಂದು 100 ಮನೆ ಇದ್ರು 2.5 ಲಕ್ಷ ಅನುದಾನ ಹಾಕಿ ಎಲ್ರಿಗೂ ನೀರು ಕೊಡ್ಬೇಕು ಅಂತ ಇವತ್ತು ನೀರಿನ ಘಟಕ ಓಪನ್ ಜನರ ಬಹುದಿನಗಳ ಕನಸು ಕುಡಿಯುವ ನೀರು. ಈ ಕುಡಿಯುವ ನೀರಿನ ಘಟಕ ಸುಮಾರು ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಊರಲ್ಲಿ ನಮ್ಗೆ ಕುಡಿಯುವ ನೀರು ಇಲ್ಲ ಅಂತ ಅವ್ರಿಗೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಆದ್ರೂ ಕೂಡ ಯಾರು ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಘಟಕ ಅಳವಡಿಸಿರ್ಲಿಲ್ಲ. ಮೇಡಮ್ ಅವರು ಮೊನ್ನೆ ಶಾಸಕರು ತಮ್ಮ ಅನುದಾನದಲ್ಲಿ ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಘಟಕವನ್ನು ಗ್ರಾಂಟ್ ಮಾಡಿ ಇವತ್ತು ಉದ್ಘಾಟನೆಗೆ ಆಗಮಿಸಿ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಈ ಘಟಕವನ್ನು ಉಪಯೋಗಿಸಿಕೊಂಡು ಜನರು ಉತ್ತಮ ರೀತಿಯಲ್ಲಿ ಕುಡಿಯುವ ನೀರನ್ನು ಬಳಸ್ಕೋಬೇಕು ಅಂತ ಈ ರೀತಿಯಾಗಿ ಮಾನ್ಯ ಶಾಸಕರು ಈ ಊರಿಗೆ ಕುಡಿಯುವ ನೀರಿನ ಘಟಕ ಅನುದಾನದಲ್ಲಿ ಇವತ್ತು ಪ್ರಾರಂಭಿಸಿರೋದ್ರಿಂದ ಅವರಿಗೆ ಈ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ.